ಅರಣ್ಯ ಇಲಾಖೆ ಗುಂಡೇಟಿಗೆ ಮೂವರ ಬಲಿ ಪ್ರಕರಣಕ್ಕೆ ಈಗ ಮಗದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮೂವರು ಬೇಟೆಗೆ ಹೋಗಿದ್ದಕ್ಕೆ ಸಾಕ್ಷ್ಯವನ್ನ ಬಿಡುಗಡೆ ಮಾಡಿದೆ ಅರಣ್ಯ ಇಲಾಖೆ. ಸ್ಥಳದಲ್ಲಿ ಸಿಕ್ಕಂತಹ ಬ್ಯಾಗ್ ಹಾಗೆ ಮಾಂಸದ ಫೋಟೋವನ್ನ ಅರಣ್ಯ ಇಲಾಖೆ ಈಗ ರಿಲೀಸ್ ಮಾಡಿದೆ. ಅಡುಗೆ ಸಾಮಗ್ರಿಗಳ ಫೋಟೋ ಸಹ ರಿಲೀಸ್ ಮಾಡಲಾಗಿದ್ದು, ವನ್ಯಮೃಗದ ಮಾಂಸದಲ್ಲಿ ಗುಂಡೇಟಿನ ಗುರುತು ಕೂಡ ಪತ್ತೆಯಾಗಿದೆ. ಮಾಂಸದ ಹಲವು ಭಾಗಗಳಲ್ಲಿ ಗುಂಡಿನ ಗುರುತು ಸಿಕ್ಕಿದೆ. ಹಸು ಹುಡುಕೊಂಡು ಹೋಗಿದ್ರು ಅಂತ ಕುಟುಂಬಸ್ಥರು ಹೇಳಿದ್ರು. ವನ್ಯಜೀವಿಗೆ ಗುಂಡು ಹಾರಿಸಿರುವ ಬಗ್ಗೆ ಸಾಕ್ಷ್ಯಗಳು ಕೂಡ ಬಿಡುಗಡೆಯಾಗಿದೆ. ಬೇಟೆಗೆ ತೆರಳಿದ್ರು ಅನ್ನೋದ್ರ ಬಗ್ಗೆ ಆ ವಾದ ಮಾಡೋದಕ್ಕೆ ಈಗ ಸಾಕ್ಷ್ಯವನ್ನ ಅರಣ್ಯ ಇಲಾಖೆ ಮುಂದಿಟ್ಟಿದ್ದು, ಮೂವರ ಸಾವಿನ ಪ್ರಕರಣದಲ್ಲಿ ಸಾಕ್ಷ್ಯಗಳೊಂದಿಗೆ ಅರಣ್ಯ ಇಲಾಖೆ ಸ್ಪಷ್ಟನೆಯನ್ನ ನೀಡ್ತಾ ಇದೆ. ಇಲ್ಲಿ ಕುಟುಂಬಸ್ಥರು ಬೇರೆಯದ್ದೇ ಒಂದು ಆರೋಪಗಳನ್ನು ಮಾಡ್ತಾ ಇದ್ರು. ಹಸು ಕಳೆದು ಹೋಗಿದ್ದು, ಹಾಗಾಗಿ ಹಸುವನ್ನು ಹುಡುಕೊಂಬರೋದಕ್ಕಾಗಿ ನಮ್ಮ ಕುಟುಂಬಸ್ಥರು ತೆರಳಿದ್ರು. ಅದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಮನೆಯವರಿಗೆ ಈ ರೀತಿಯಾಗಿ ಗುಂಡೇಟನ್ನು ಕೊಟ್ಟು ಜೀವವನ್ನೇ ಬಲಿ ಪಡ್ಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಸಾಕಷ್ಟು ಆರೋಪಗಳನ್ನು ಮಾಡಿದರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗಿತ್ತು. ಇದೀಗ ಅರಣ್ಯ ಇಲಾಖೆ ಇದಕ್ಕೆ ಬೇರೆಯದೇ ರೂಪವನ್ನು ಕೊಡ್ತಾ ಇದೆ.